ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಅಂತಿಮ ಸಂಚಿಕೆದು ಭಾಗ 1 ಇದು. ಇವತ್ತು ಭಾಗ 2 ಅಂತಿಮ ಸಂಚಿಕೆ ಮುಗಿದೋಗಿದೆ. ಅದರದ್ದು ಭಾಗ 1 ಭಾಗ 2 ಮಹಾ ಸಂಚಿಕೆ ಆಗಿತ್ತು. ಅದರಿಂದ ಭಾಗ 1 ಭಾಗ 2 ಮಾಡ್ತಾ ಇದ್ರು. ಇವಾಗ ಭಾಗ 1ರಲ್ಲಿ ಏನಾಗುತ್ತೆ ಅಂತ ನಿಮ್ಗೆ ತಿಳಿಸ್. ಇಲ್ಲಿ ಕಾಮತ್ ಅವರು ವೈಭವ್ ನೋಡಿ, ಏನಪ್ಪ ನೀನು ಕನಿಕನ ನಿಜವಾಗ್ಲೂ ಪ್ರೀತಿಸ್ತಿದ್ದೀಯ ಅಂದಾಗ, ಹಾಂ ಅಂಕಲ್ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ವೈಭವ್ ಹೇಳ್ತಾನೆ. ಸರಿ ಕನಿಕಾ ಅಟ್ಮಾರಿ ಅಂತ ನಿನಗೆ ಗೊತ್ತಲ್ವ? ಹಾಂ ಗೊತ್ತು ಅಂಕಲ್ ಅಂತ ವೈಭವ್ ಹೇಳ್ತಾನೆ. ಅಲ್ಲ ಮತ್ತು ನೀವಿಬ್ಬರು ಪ್ರೀತಿಸೋ ವಿಷಯ ಮತ್ತೆ ಯಾಕೆ ಹೇಳಲಿಲ್ಲ ಅಂದಾಗ, ಅದು ಅಂಕಲ್ ನಾನೇ ಕನಿಕಂಗೆ ಹೇಳಬೇಡ ಇವಾಗಲೇ ಅಂತ ಹೇಳಿದ್ದೆ, ಸಮಯ ಬಂದಾಗ ತಿಳಿಸೋಣ, ಇವಾಗ ಏನು ಹೇಳೋದು ಬೇಡ ಅಂತ ಹೇಳಿದ್ದೆ ಅಂಕಲ್ ನಾನು ಅಂತ ಅಂದ್ಬಿಟ್ಟು ವೈಭವ್ ಹೇಳ್ತಾನೆ. ಸರಿ ಮತ್ತು ಇವಾಗ ಅಂದಾಗ, ಹೌದು ಅಂಕಲ್ ಕನಿಕಾ ಅಟ್ಮಾರಿ ಅಂತಲೂ ನನಗೆ ಗೊತ್ತು ಅಂಕಲ್. ಪ್ರೀತಿಲಿ ನೆಗೆಟಿವ್ ಪಾಸಿಟಿವ್ ಎರಡೂ ಇರಬೇಕಲ್ವಾ ಅಂಕಲ್? ಬರೀ ಪಾಸಿಟಿವ್ನೇ ಪ್ರೀತಿಸೋದಾಗಲ್ಲ, ನೆಗೆಟಿವ್ನೂ ಪ್ರೀತಿಸ್ಬೇಕು ಅಂಕಲ್. ಅದರಿಂದ ಕನಿಕಾ ನನಗೆ ಓಕೆ ಅಂಕಲ್. ನಾನು ಕನಿಕನ ಮದುವೆ ಆಗೋದ್ರಲ್ಲಿ ಯಾವ ಅಭ್ಯಂತರನೂ ಇಲ್ಲ ಅಂಕಲ್. ಕನಿಕನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಮಾತೇ ಇಲ್ಲ ಅಂಕಲ್ ಅಂತ ಅಂದ್ಬಿಟ್ಟು ವೈಭವ್ ಕಾಮತ್ ಅವ್ರಿಗೆ ಹೇಳ್ತಾನೆ. ಕಾಮತ್ ಅವರು ಸರಿಯಪ್ಪ ಹಾಗಾದರೆ ಅಂತ ಅಂದ್ಬಿಟ್ಟು ಅಂತಾರೆ. ಅಷ್ಟರಲ್ಲಿ ಅಕ್ಷತಾ ಏನು ಹೇಳ್ತಾಳೆ, ಸರಿ ಅಂಕಲ್ ಇವಾಗ ಮದುವೆಗೆ ಎಲ್ಲರಿಗೂ ಒಪ್ಪಿಗೆ ಸಿಕ್ತಲ್ವಾ, ಇಷ್ಟ ಆಯ್ತಲ್ವಾ, ಮುಂದಿನ ಮದುವೆ ಮಾತುಕತೆ ಮುಂದುವರ್ಸೋಣ ಅಂದಾಗ, ಅದೇ ಆಗುತ್ತಮ್ಮ ಅಕ್ಷತಾ, ಅದಕ್ಕೆ ಮುಂಚೆ ಇನ್ನೊಂದು ಕೆಲಸ ಇದೆ ಅಮ್ಮ ಅಂತಾರೆ ಕಾಮತ್ ಅವರು. ಇನ್ನೊಂದು ಕೆಲಸನ ಏನು ಅಂಕಲ್ ಅಂದಾಗ, ಭಾಗ್ಯ ಕಿಶನ್ ಅಂತಾರೆ. ಅಷ್ಟರಲ್ಲಿ ಕಿಶನ್ ಭಾಗ್ಯ ಹೋಗಿ ಒಂದು ಫೈಲ್ ತಗೊಂಬಂದು ಅಲ್ಲಿ ಇಕ್ತಾರೆ. ಅವಾಗ ಅಕ್ಷತಾ, ಅಂಕಲ್ ಇದೇನು ಅಂಕಲ್ ಮದುವೆ ಮಾತುಕತೆ ಮುಂದುವರ್ಸೋಣ ಅಂತ ಹೇಳಿದ್ರೆ ನೀವೇನೇನೋ ಫೈಲ್ ತಂದಿರಿಸ್ತಾ ಇದ್ದೀರಲ್ಲ, ಏನು ಅಂಕಲ್ ಇದು ಅಂತ ಅಂದ್ಬಿಟ್ಟು ಅಕ್ಷತಾ ಕೇಳ್ತಾಳೆ. ಇರಮ್ಮ ಸ್ವಲ್ಪ ಅಂತ ಅಂದ್ಬಿಟ್ಟು ಅಂತಾರೆ. ಸರಿ ಆ ಫೈಲ್ನ ಭಾಗ್ಯ ಅದೇನು ನೋಡಮ್ಮ ಅಂತ ಹೇಳ್ಬಿಟ್ಟು ಕಾಮತ್ ಅವ್ರು ಹೇಳ್ತಾರೆ. ಭಾಗ್ಯ ಫೈಲ್ನೆಲ್ಲ ತೆಗೆದ್ಬಿಟ್ಟು, ನೋಡಿ ಅಕ್ಷತಾ ಈ ಫೈಲು ಕೆಲಸ ಮಾಡೋರ ಸಂಬಳಕ್ಕೆ ಸಂಬಂಧಪಟ್ಟಿದ್ದು, ಸ್ಯಾಲ್ರಿಗೆ ಸಂಬಂಧಪಟ್ಟಿದ್ದು. ಇದರಲ್ಲಿ 2-3 ಕಡೆ ಆದಿ ಸೈನು ಡಿಫ್ರೆಂಟ್ ಆಗಿದೆ. ಒಂದು ಸೈನ್ ಒಂದೊಂದು ಥರ ಇದೆ, ಮತ್ತು ಇನ್ನೊಂದು ಕಡೆ ಅಕ್ಷತಾ ಅಂತ ನಿಮ್ಮ ಸೈನೇ ಮಾಡಿದ್ದೀರ ನೀವು. ಈ ಫೈಲಲ್ಲಿ ನಿಮ್ಮ ಸೈನ್ ಹೇಗೆ ಬಂತು ಅಂತ ನನಗೆ ಗೊತ್ತಿಲ್ಲ. ಮತ್ತು ಆದಿಯವ್ರ ಸೈನು ಕೂಡ ಒಂದೊಂದು ಕಡೆ ಇದು ಬೇರೆ ಥರ ಡಿಫ್ರೆಂಟಾಗಿ ಸೈನ್ ಮಾಡಿದ್ದಾರೆ. ಅದು ಹೇಗೆ ಯಾವ್ದು ಸೈನು ಏನಕ್ಕೆ ಈ ಥರ ಎಲ್ಲ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಭಾಗ್ಯ ಅಕ್ಷತಾನ ಕೇಳ್ತಾಳೆ. ಅಕ್ಷತಾ, ಶಟಪ್ ಭಾಗ್ಯ, ಏನು ಮಾತಾಡ್ತಿದ್ದೀಯ ಅಂತ ಗೊತ್ತಿದೆಯಾ ನಿನಗೆ? ಹಾಂ ನಾನೇ ಫೈಲಲ್ಲಿ ಸೈನ್ ಮಾಡಲಿ, ಏನು ಮಾತಾಡ್ತಾ ಇದೆಯಾ ನೀನು? ನನಗೆ ಅದೆಲ್ಲ ಗೊತ್ತಿಲ್ಲ, ಇನ್ಫ್ಯಾಕ್ಟ್ ನನಗೆ ಅದೇನು ಗೊತ್ತಿಲ್ಲ ಅಂದಾಗ, ಗೊತ್ತಿಲ್ಲ ಶಟಪ್ ಭಾಗ್ಯ, ಈ ಥರ ಎಲ್ಲ ಏನು ಅಂಕಲ್ ಇದು, ಈ ಥರ ಮದುವೆ ಮಾತುಕತೆ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದ್ಬಿಟ್ಟು ನಮ್ಗೆ ಅವಮಾನ ಮಾಡಬೇಕು ಅಂತಿದ್ದೀರಾ ಅಂಕಲ್ ನೀವು? ಏನು ಅಂಕಲ್ ಇದೆಲ್ಲ ಅಂದಾಗ, ಅಲ್ಲ ಅಕ್ಷತಾ ಇವಾಗ ನಿನ್ನ ಸೈನ್ ಇದೆ ಅಂತಲೇ ಗೊತ್ತಾದ್ಮೇಲೆ ಇದ್ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ಯಾ? ಈ ಥರ ಎಲ್ಲ ಮಾತಾಡಬೇಡ ಅಕ್ಷತಾ ನೀನು ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾರೆ. ನೋಡುವ ಭಾಗ್ಯ, ಸುಳ್ಳು ಹೇಳ್ಬೇಕು ಅನ್ನೋದು ನನಗೇನು ಉದ್ದೇಶ ಅಲ್ಲ. ಇದರಲ್ಲೆಲ್ಲ ಸುಳ್ಳು ಹೇಳೋದೇನು ಅವಶ್ಯಕತೆ ಕೂಡ ಇಲ್ಲ. ಇನ್ಫ್ಯಾಕ್ಟು ಇವಾಗ ಮದುವೆ ಮಾಡಬೇಕು, ಪ್ರೀತಿಗೆ ಇವರಿಬ್ಬರು ಪ್ರೀತಿಸಿದ್ದಾರೆ, ಮದುವೆ ಮಾಡಬೇಕು ಅಂದಿದ್ದಕ್ಕೆ ನಾವಿಲ್ಲಿ ಬಂದಿರೋದು. ನೀವು ಇವರಿಬ್ಬರು ಪ್ರೀತಿಗೆ ಕಲ್ಲಾಕಬೇಕು ಅಂತ ನೀನು ಕಾಯ್ತಿದ್ಯಾ ಭಾಗ್ಯ? ಅದನ್ನು ತಿಳ್ಕೊ. ನೋಡ್ದ ಕನಿಕಾ, ಭಾಗ್ಯಂಗೆ ನಿಮಗೆ ಮದುವೆ ನೀನು ವೈಭವ್ ಮದುವೆ ಆಗೋದು ಇಷ್ಟ ಇಲ್ಲ, ಅದರಿಂದ ಭಾಗ್ಯ ಈ ಥರ ಎಲ್ಲ ಮಾಡ್ತಿದ್ದಾಳೆ. ಎಷ್ಟೇ ಆಗಲಿ ಎಂಥ ಫ್ಯಾಮಿಲಿ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋಳಲ್ವ, ಇದೇ ಥರ ಯೋಚನೆ ಮಾಡ್ತಾಳೆ ಎಲ್ಲನೂ. ನೋಡು ಎಷ್ಟು ಬೇಗ ಮದುವೆಗೆ ಆಗ್ದಂಗೆ ಕಲ್ಲಾಗ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಅಕ್ಷತಾ ಕನಿಕನ ಎತ್ಕೊಟ್ಬಿಡ್ತಾಳೆ. ಅವಾಗ ಕನಿಕಾ ಕೋಪ ಮಾಡ್ಕೊಂಡು ಓಡಾಯ್ತಾಳೆ. ನನ್ನ ಮದುವೆಗೆ ಇಲ್ಲಿ ಯಾವುದು ಬೆಲೆ ಇಲ್ಲ ಅಂತ ಓಡೋಗ್ತಾಳೆ. ಆಮೇಲೆ ಅಲ್ಲಿ ಒಂದು ಚೀಟಿ ಬರ್ದಿಕ್ಬಿಟ್ಟು ಏನೇನೋ ಹುಡುಕ್ತಾ ಇರ್ತಾಳೆ ಅಡುಗೆ ಮನೇಲಿ. ಅವಾಗ ಓಡಿ ಬಂದು ಭಾಗ್ಯ, ಏನು ಕನಿಕಾ ಏನು ಮಾಡ್ತಾ ಇದೆಯಾ ನೀನು ಅಂದಾಗ, ಬಿಡು ಭಾಗ್ಯ ಬಿಡು, ನಾನು ಇದ್ರೆ ತಾನೇ ಬಿಡು, ನೋಡಿ ನಿನ್ನ ಹೆಸರಲ್ಲಿ ಚೀಟಿ ಬರ್ದಿಕ್ಕಿ ನಾನೇನಾದ್ರು ಮಾಡ್ಕೊಂಬಿಡ್ತೀನಿ, ನೀನು ಚೆನ್ನಾಗಿರಬಾರ್ದು, ನೀನು ಮಾತ್ರ ಪ್ರೀತಿಸಿ ಮದುವೆ ಆಗಬೇಕು, ನಾವು ಪ್ರೀತಿಸಿ ಮದುವೆ ಆಗಬಾರ್ದಲ್ವ? ನಾನು ಮದುವೆ ಆಗಬೇಕು ಅಂತ ಇದ್ದಿದ್ದನ್ನ ಮದುವೆ ಆಗಬಾರ್ದು ಅಂತ ಹಾಳು ಮಾಡ್ತಿದ್ಯಲ್ವ ನೀನು ಅಂದಾಗ, ಅಯ್ಯೋ ಕನಿಕಾ ಸ್ವಲ್ಪ ಸುಮ್ಮನಿರ್ತೀಯಾ? ಆ ಥರ ಎಲ್ಲ ಉದ್ದೇಶ ನನಗಿಲ್ಲ. ನಾನೇನು ಹೇಳ್ತೀನಿ ಅಂತ ಅರ್ಥ ಮಾಡ್ಕೊ. ನೀನು ಪ್ರೀತಿ ಮಾಡಿರೋದು ತಪ್ಪಲ್ಲ, ನೀನು ಆಯ್ಕೆ ತಪ್ಪ ಸರಿನಾ ಅಂತ ನಾನಿಲ್ಲಿ ಯೋಚನೆ ಮಾಡ್ತಿದ್ದೀನಿ ಅಷ್ಟೇ. ಯಾಕೆ ನಾಳೆ ನೀನು ಮದುವೆಗೆ ಹೋದ್ಮೇಲೆ ನೀನು ಚೆನ್ನಾಗಿರಬೇಕು, ಅಲ್ಲೇನು ನೀನು ಕಷ್ಟಪಡಬಾರ್ದು ಅಂತ ನಾನು ಯೋಚನೆ ಮಾಡ್ತಿರೋದು. ಅದನ್ನ ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ? ನಾನು ನೀನು ಇವಾಗ ಅರ್ಥ ಮಾಡಿಸ್ತೀನಿ ಬಾ ಆಯಿತಾ ಅಂದ ತಕ್ಷಣ ಮೀನಾಕ್ಷಿ ಅಲ್ಲಿಗೆ ಬರ್ತಾರೆ. ಬಂದಿದ ತಕ್ಷಣ ಕನಿಕಾ, ನೋಡಿದ್ರೆ ಅತ್ತೆ ಇವಳು ಪ್ರೀತಿಸಿ ಮದುವೆ ಆಗಬೇಕಂತೆ ನನ್ನ ಬ್ರೋನ, ನಾನು ಪ್ರೀತಿಸಿ ಮದುವೆ ಆಗಬಾರ್ದಂತೆ, ಎಷ್ಟು ಮಾಡ್ತಿದ್ದಾಳೆ ನೋಡಿ ಅತ್ತೆ, ಇವಳು ಬುದ್ಧಿ ಎಲ್ಲಿ ಬಿಡ್ತಾಳೆ ಇವಳು ಅಂತ ಅಂದ್ಬಿಟ್ಟು ಮೀನಾಕ್ಷಿಗೆ ಹೇಳ್ತಾರೆ. ಮೀನಾಕ್ಷಿ ಏನೂ ಮಾತಾಡೋಲ್ಲ, ಹಂಗೆ ಸೀದಾ ಬಂದು ಅಲ್ಲೇನೋ ತಗೋಬೇಕಾಗಿತ್ತು, ಮೀನಾಕ್ಷಿ ತಗೊಂಡು ಅಲ್ಲಿಂದ ಹೊರಟುಬಿಡ್ತಾರೆ. ಸರಿ ಭಾಗ್ಯ, ಬಾ ಕನಿಕಾ ನಾನು ನಿನಗೆಲ್ಲ ಪ್ರೂವ್ ಮಾಡಿ ತೋರಿಸ್ತೀನಿ ಬಾ ನೀನು ಅಂತ ಹೇಳ್ಬಿಟ್ಟು ಕನಿಕನ ಭಾಗ್ಯ ಕರ್ಕೊಂಡು ಈ ಕಡೆಗೆ ಬರ್ತಾಳೆ. ಬಂದ್ಬಿಟ್ಟು ಕನಿಕಾ ನಿಂತ್ಕೋತಾಳೆ. ಇಲ್ಲಿ ಈ ಕಡೆ ಏನಾಗುತ್ತೆ, ತನ್ವಿ ಕೂತಿರ್ತಾಳೆ. ತನ್ಮಯ್ ಬರ್ತಾನೆ. ಅಕ್ಕ ನೀನು ಹೋಗ್ಲೇಬೇಕಾ ಅಂದಾಗ, ಹೋಗ್ಕಣೋ ತನ್ಮಯ್ ನಾನು ಹೋಗ್ಲೇಬೇಕು ಅಂದಾಗ, ಯಾಕಕ್ಕ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ಯಾ ಅಂತ ಅಂದ್ಬಿಟ್ಟು ತನ್ಮಯ್ ಕೇಳ್ತಾನೆ. ಹೌದು ಕಣೋ, ಇಲ್ಲಿರೋಲ್ಲ ಸೆಲ್ಫಿಶ್ಗಳು, ಅವ್ರು ಚೆನ್ನಾಗಿರೋದು ಮಾತ್ರ ಅವ್ರು ನೋಡ್ಕೋತಾರೆ, ಬೇರೆಯವ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ ಕಣೋ ಅಂತ ಅಂದ್ಬಿಟ್ಟು ತನ್ಮಯ್ ಹೇಳ್ತಾಳೆ. ಆಗ ಅಲ್ಲ ಅಕ್ಕ, ಇವಾಗ ಅಮ್ಮ ನಮಗೋಸ್ಕರ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾಳೆ, ಎಷ್ಟು ಕಷ್ಟಪಟ್ಟಿದ್ದಾಳೆ, ನಮಗೋಸ್ಕರ ಎಷ್ಟು ಒದ್ದಾಡಿದಾಳೆ, ನೀನು ಅಮ್ಮನ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ ಅಕ್ಕ ಅಂದಾಗ, ನನಗೆ ಅದೆಲ್ಲ ಏನೂ ಗೊತ್ತಿಲ್ಲ ಕಣೋ, ನನಗಂತೂ ಇಲ್ಲಿರೋಕ್ಕೆ ಇಷ್ಟ ಇಲ್ಲ ಅಷ್ಟೇ ಅಂತ ತನ್ವಿ ಹೇಳ್ತಾಳೆ. ಅವಾಗ ಅಲ್ಲ ಅಕ್ಕ, ಇವಾಗ ನೀನು ಈ ಥರ ಯೋಚನೆ ಮಾಡಿದ್ರೆ ಅವರೆಲ್ಲ ಸೆಲ್ಫಿಶಾಗಿ ಯೋಚನೆ ಮಾಡೋದು ಅಂತ ಹೇಳ್ತೀಯಲ್ಲ, ಇವಾಗ ನೀನು ಅದೇ ಯೋಚನೆ ಮಾಡಿರೋದಲ್ವಾ, ನೀನೊಬ್ಬಳೇ ಹೋಗಿ ದೂರ ಇರಬೇಕು ಅಂತ ಹೇಳ್ತಾ ಇದೆಯಲ್ಲ ಅಕ್ಕ, ಇವಾಗ ನೀನು ಸೆಲ್ಫಿಶೇ ತಾನೆ, ಅವ್ರ ಥರನೇ ನಿನಗೂ ಅವ್ರಿಗೂ ಏನು ಡಿಫ್ರೆನ್ಸ್ ಇದೆ, ನೀನು ಅದೇ ಯೋಚನೆ ಮಾಡ್ತಿದ್ಯಲ್ಲ ಅಕ್ಕ ಅಂತ. ಸುಮ್ಮನಿರೋ ತನ್ಮಯ್, ನೀನು ನನಗೆ ಬುದ್ಧಿ ಹೇಳೋಕ್ಕೆ ಬರಬೇಡ ಅಂತ ಅಂದ್ಬಿಟ್ಟು ಅಂತಾಳೆ ತನ್ವಿ. ಅಕ್ಕ ನೀನು ಬುದ್ಧಿ ಹೇಳೋಷ್ಟು ದೊಡ್ಡವ ನಾನಲ್ಲ ಅಕ್ಕ, ನಾನು ಇರೋದೇ ಹೇಳ್ತಾ ಇದ್ದೀನಿ,
ಹಂಗಲ್ಲ ಕಣೋ ತನ್ಮಯ್, ಇಲ್ಲಿ ಅಜ್ಜಿ ತಾತನೂ ಇರಲ್ಲ, ಇದು ನಮ್ಮನೆ ಅಂತ ಅನ್ಸ್ಕೊಳ್ಳಲ್ಲ ಕಣೋ, ಇದು ಯಾವತ್ತಿದ್ರೂ ಬೇರೆಯವ್ರ ಮನೆಯೇ, ಇರೋರೆಲ್ಲ ರಾಕ್ಷಸರು ಒಂದೊಂದು ಥರ ಮಾತಾಡ್ತಾರೆ ಕಣೋ, ಅಜ್ಜಿ ತಾತ ಇಲ್ಲಿಗೆ ಬರಲ್ಲ ಕಣೋ, ಬಂದರೂ ಅಜ್ಜಿಗೆ ಇವ್ರು ಮಾತಾಡೋದೆಲ್ಲ ಇಷ್ಟ ಆಗಲ್ಲ, ಅರ್ಥ ಮಾಡ್ಕೊಳ್ಳೋ ತನ್ಮಯ್ ಅಂದಾಗ, ಸರಿ ಅಜ್ಜಿ ತಾತ ಬಂದರೆ ನೀನು ಇಲ್ಲಿರ್ತೀಯಾ ಅಂತ ತನ್ಮಯ್ ಕೇಳ್ತಾನೆ. ಇಲ್ಲ ಕಣೋ, ಚಾನ್ಸೇ ಇಲ್ಲ, ಅಜ್ಜಿ ಯಾವತ್ತೂ ಇಲ್ಲಿ ಬರಲ್ಲ, ಇಲ್ಲಿ ಬಂದ್ಬಿಟ್ಟು ಇವ್ರ ಹತ್ರ ಎಲ್ಲ ಅಜ್ಜಿ ಅನ್ಸ್ಕೊಳ್ಳಲ್ಲ ಕಣೋ, ಅಜ್ಜಿ ತುಂಬ ಸ್ವಾಭಿಮಾನಿ, ಅಜ್ಜಿ ಬಗ್ಗೆ ನಿನಗೆ ಗೊತ್ತಲ್ವಾ, ಯಾವುದೇ ಕಾರಣಕ್ಕೂ ಅಜ್ಜಿ ತಾತ ಈ ಮನೆಗೆ ಬರಲ್ಲ ಕಣೋ, ಅದರಿಂದ ನಾನು ಇಲ್ಲಿರೋ ಕಣೋ ತನ್ಮಯ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳೋ, ನನಗೆ ಇಲ್ಲಿರೋಕ್ಕೆ ಇಷ್ಟ ಇಲ್ಲ ಕಣೋ, ನೀನು ಯಾಕೋ ಅರ್ಥ ಮಾಡ್ಕೊತಿಲ್ಲ ಅಂದಾಗ, ಇಲ್ಲ ಅಕ್ಕ ಅಜ್ಜಿ ತಾತ ಬರ್ತಾರೆ, ನಾವೆಲ್ಲ ಒಟ್ಟಿಗೆ ಇರೋಣ ಅಕ್ಕ, ಪ್ಲೀಸ್ ಅಕ್ಕ, ಆದಿಯಪ್ಪ ತುಂಬ ಒಳ್ಳೆಯವ್ರಕ್ಕ, ನೀನು ಯಾಕಕ್ಕ ಅರ್ಥ ಮಾಡ್ಕೋತಾ ಇಲ್ಲ ಅಂದಾಗ, ಇಲ್ಲ ಕಣೋ ತನ್ಮಯ್, ನೀನು ಏನು ಹೇಳಿದ್ರು ನಾನು ನಿನ್ನ ಮಾತು ಕೇಳೋದು, ಸುಮ್ಮನೆ ಇದ್ಬಿಡು ತನ್ಮಯ್ ನೀನು ಅಂತ ಅಲ್ಲಿಂದ ಕೋಪ ಮಾಡ್ಕೊಂಡು ತನ್ಮಯ್ ಹೊಟ್ಟೋಗ್ಬಿಡ್ತಾಳೆ. ಇಲ್ಲಿ ಕಡೆ ಏನಾಗುತ್ತೆ, ಕನಿಕನ ಸಮಾಧಾನ ಮಾಡ್ಕೊಂಡು ಭಾಗ್ಯ ಕರ್ಕೊಂಬಂದು ನಿಲ್ಸ್ಕೊತಾರೆ. ಅವಾಗ ನಿಲ್ಸ್ಕೊಂಡಿದ ತಕ್ಷಣ, ಏನು ಕನಿಕಾ ನೋಡ್ದಾ ಇವಾಗ ಈ ಭಾಗ್ಯ ಮಾಡಿದ ಕೆಲಸ, ನೀನು ಮದುವೆ ಆಗ್ಬಿಟ್ರೆ ಮುಂದಕ್ಕೆ ಚೆನ್ನಾಗಿರ್ತೀಯ ಅಂತಂದು ಹೇಳ್ಬಿಟ್ಟು ಈ ಭಾಗ್ಯ ಈ ಥರ ಎಲ್ಲ ಮಾಡ್ತಿರೋದು ನಿನ್ಗೆ ಅರ್ಥ ಆಯ್ತು ಅಂದಾಗ, ಆಮೇಲೆ ಇವರು ಆದಿ, ಶಟಪ್ ಅಕ್ಷತಾ, ನೀನು ಅವಾಗಲಿಂದ ನೋಡ್ತಾ ಇದ್ದೀನಿ, ಏನು ಭಾಗ್ಯದ ಬಗ್ಗೆನೇ ಮಾತಾಡ್ತಿದ್ಯಾ, ನೀನು ಸರಿಗಿದೆಯಾ ಅಂದಾಗ, ಆದಿ ನಾನು ಏನು ಮಾಡಿದ್ದೀನಿ ಅಂದಾಗ, ನನಗೆ ಗೊತ್ತಿಲ್ವ ನೀನೇನು ಮಾಡಿದ್ಯಾ ಅಂದ್ಬಿಟ್ಟು, ಕಾಮತ್ ವೆಂಚರ್ಸ್ ಮುಂದುವರಿಬಾರ್ದು, ಅವ್ರನ್ನ ತುಳಿಬೇಕು, ಕಾಮತ್ ವೆಂಚರ್ಸ್ನ ಬಿಸ್ನೆಸ್ನೆಲ್ಲ ಹಾಳು ಮಾಡಬೇಕು ಅಂತ ಹೇಳ್ಬಿಟ್ಟು ನೀನು ಎಷ್ಟು ಮಾಡಿದ್ಯಾ ಅಂತ ನನಗೆ ಗೊತ್ತಿಲ್ವಾ, ನಮಗೆ ಬರ್ತಿರೋದು ಪ್ರಾಜೆಕ್ಟ್ ಇದೆಲ್ಲನೂ ನೀನು ಬೇರೆಯವ್ರಿಗೆ ಕೊಟ್ಟಿದ್ಯಾ, ನಮಗೆ ಬರ್ತಿದ್ದ ಫಂಡ್ಸ್ ಎಲ್ಲ ನೀನೇ ಯೂಸ್ ಮಾಡ್ಕೊಂಡಿದ್ಯಾ, ಮತ್ತು ನಮ್ಮ ಸಂಬಳದ ಕೆಲಸಗಾರಕ್ಕೆ ಸಂಬಳ ಕೊಡೋದ್ರಲ್ಲಿ 20 ಲಕ್ಷ ಹೆಚ್ಚು ಕಮ್ಮಿ ಮಾಡಿದ್ಯಾ, ಇದೆಲ್ಲ ನನಗೆ ಗೊತ್ತಿಲ್ವ ನೀನು ಅಂತ ಅಂದ್ಬಿಟ್ಟು ಆದಿ ಹೇಳಿದಾಗ, ಭಾಗ್ಯ ಹೌದು 20 ಲಕ್ಷ ಹೆಚ್ಚು ಕಮ್ಮಿ ಕೂಡ ಆಗಿದೆ ಅಂತ ಭಾಗ್ಯ ಹೇಳ್ತಾಳೆ. ಅವಾಗ ಅಕ್ಷತಾ, ಭಾಗ್ಯ ನಾನು ಹೇಳ್ತಾ ಇದ್ದೀನಿ ತಾನೆ, ನಾನು ನಿನ್ನ ಥರ ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿಯಿಂದ ಬಂದಿರೋಳಲ್ಲ, ನಾನು ಆ ಥರ ಎಲ್ಲ ಮಾಡಲ್ಲ, ಅರ್ಥ ಮಾಡ್ಕೊ ಅಂದಾಗ, ಅವಾಗ ಆದಿ, ಶಟಪ್ ಅಕ್ಷತಾ, ನೀನೇನು ಮಾತಾಡ್ತಿದ್ಯಾ, ಇನ್ನೊಂದು ಸತಿ ಈ ಥರ ಎಲ್ಲ ಮಾಡಿದ್ರೆ ಸರಿಗಿರಲ್ಲ ಅಂದಾಗ, ಏನಾದಿ ಇವತ್ತು ನೀನೆ ಬಂದವಳನ್ನ ವಹಿಸ್ಕೊಂಡು ನನ್ನ ಹತ್ರ ಮಾತಾಡ್ತಿದ್ಯಾ, ಅವಳ ಬಗ್ಗೆ ನಿನಗೇನು ಗೊತ್ತು ಅಂತ ಮಾತಾಡ್ತಿದ್ಯಾ, ನನ್ನ ಬಗ್ಗೆ ನಿನಗೆ ಗೊತ್ತಿಲ್ವಾ, ನಾನೇನಂತ ನಿನಗೆ ಗೊತ್ತಿಲ್ವಾ ಅದಿ ನೋಡ್ದು ಅಂಕಲ್ ಅಂತ ಅಂದ್ಬಿಟ್ಟು ಕಾಮತ್ ಕೇಳ್ತಾಳೆ ಅಕ್ಷತಾ. ಅವಾಗ ಕಾಮತ್ತು, ಅಕ್ಷತಾ ಸುಮ್ಮನೆ ನಿಂತ್ಕೊಂಡ್ರೆ ಸರಿ ಹೋಗುತ್ತೆ, ಇನ್ನೊಂದು ಸತಿ ನನ್ನ ಸೊಸೆ ಬಗ್ಗೆ ಏನಾರು ಮಾತಾಡಿದ್ರೆ ನಾನಂತೂ ಸುಮ್ಮನಿರಲ್ಲ, ಇದೇನು ಮಾಡಬೇಕು ಅಲ್ಲಿಗೆ ಮಾಡ್ತೀನಿ ಅಂದಾಗ, ಏನು ಮಾಡ್ತೀರಾ ನೋಡು, ನೀನು ನನ್ನ ಫ್ರೆಂಡ್ ಮಗಳು ಅನ್ನೋದು ನಾನು ಮರ್ತುಬಿಟ್ಟು ಈ ಮನೆಯಿಂದ ನೀನು ಆಚೆ ಕಳಿಸ್ಬೇಕಾಗತ್ತೆ, ಸುಮ್ಮನೆ ಇದ್ಬಿಟ್ರೆ ಸರಿ ಹೋಗುತ್ತೆ, ತಪ್ಪು ಮಾಡ್ಬಿಟ್ಟು ಎಷ್ಟು ವಾದ ಮಾಡ್ತಾ ಇದೆಯಾ ನೀನು ಅಂದಾಗ, ಅಲ್ಲ ಅಂಕಲ್ ನಾನು ತಪ್ಪು ಮಾಡಿದ್ದೀನಿ ಅದಕ್ಕೆ ಏನಿದೆ ಪ್ರೂಫು ಅಂತ ಅಂದ್ಬಿಟ್ಟು ಅಕ್ಷತಾ ಕೇಳ್ತಾಳೆ. ಅವಾಗ ಆದಿ, ಪ್ರೂಫ್ ಬೇಕಾ, ತಗೋ ಇಲ್ಲಿ ನೋಡು ಅಂತ ಹೇಳ್ಬಿಟ್ಟು ಅಕ್ಷತಾ ಮಾತಾಡಿದ್ರು ವೈಭವ್ ಜೊತೆ. ವೈಭವ್ ನೀನು ಕರೆಕ್ಟಾಗಿ ನೋಡಿಕೊಂಡು ಸೈನ್ ಮಾಡೋ, ಇದು ಸೈನು ಕದ್ದು ಮಾಡ್ತಿರೋದ್ರಿಂದ ಅದು ಯಾರಿಗೂ ಗೊತ್ತಾಗಬಾರ್ದು, ನೀನು ನೋಡ್ಕೊಂಡು ಸೈನ್ ಮಾಡು, ಮತ್ತು ನೀನು ಕನಿಕನ ಪ್ರೀತಿಲಿ ಚೆನ್ನಾಗಿ ಲಾಕ್ ಮಾಡಿದ್ಯಾ, ಅವಳು ನೀನು ಪ್ರೀತಿಸ್ದಲೇ ಮಾತ್ರ ಇರೋಲ್ಲ, ನೀನು ಲವಲ್ಲಿ ಚೆನ್ನಾಗಿ ಲಾಕ್ ಮಾಡಿದ್ಯಾ ಕನಿಕನ ಅಂತ ಹೇಳ್ಬಿಟ್ಟು ಹೇಳೋದೆಲ್ಲ ಅದು ವಿಡಿಯೋ ರೆಕಾರ್ಡು, ಆಡಿಯೋ ಮತ್ತು ಮೊಬೈಲ್ ರೆಕಾರ್ಡ್ ಮಾಡ್ಕೊಂಡು ಬಂದಿರ್ತಾನೆ, ಅದು ಅದಕ್ಕೆ ಸಿಕ್ಕಿರುತ್ತೆ, ಅದೇ ತೋರಿಸಿದ ತಕ್ಷಣ ಎಲ್ರಿಗೂ ಶಾಕ್ ಆಗುತ್ತೆ, ಅವಾಗ ಕನಿಕಂಗೂ ಶಾಕ್ ಆಗುತ್ತೆ. ಅವಾಗ ಅಂಕಲ್ ಅಂದಾಗ, ಸುಮ್ಮನಿರೋ ಅಕ್ಷತಾ, ನಾನು ಹೇಳ್ತಾ ಇದ್ದೀನಿ, ಇನ್ನೊಂದು ಮಾತು ನಾನು ಸೊಸೆ ಬಗ್ಗೆ ಮಾತಾಡಿದ್ರೆ ನಾನು ಮಾತ್ರ ಸುಮ್ಮನಿರಲ್ಲ ಅಕ್ಷತಾ ಅಂತ ಅಂದ್ಬಿಟ್ಟು ಕಾಮತವ್ರು ಹೇಳ್ತಾರೆ. ಅಷ್ಟರಲ್ಲಿ ಕನಿಕಾ, ಅಕ್ಷತಾ ನಾನು ನಿನ್ನನ್ನು ಎಷ್ಟು ಒಳ್ಳೆಯವರು ಅಂತ ನಂಬಿದೆ, ನೀನು ಈ ಥರ ಎಲ್ಲ ಮಾಡ್ದ, ಛೇ ನಂಬಿಕೆಗೆ ದ್ರೋಹ ಮಾಡಿಬಿಟ್ಟಲ್ಲ ಅಕ್ಷತಾ ನೀನು ಅಂತಂದ್ಬಿಟ್ಟು ಕನಿಕ ಹೇಳ್ತಾಳೆ. ಅದು ಕನಿಕ, ಬೇಡ ಕನಿಕ ಏನು ಮಾತಾಡಬೇಡ ನೀನು, ಇವಾಗ ಇಲ್ಲೇ ಸಿಗ್ತಿದೆಯಲ್ಲ, ವೈಭವ್ ನಿನ್ನ ಮನಸಾರ ಪ್ರೀತಿಸ್ದೆ ಕಣೋ, ನಾನು ನಿನ್ನ ನಂಬಿಟ್ಟು ನನ್ನ ಮನೆಯವ್ರಿಗೆ ನನ್ನ ಫ್ಯಾಮಿಲಿಯವ್ರಿಗೆಲ್ಲ ನಾನು ಎಷ್ಟು ಅನ್ಯಾಯ ಮಾಡಿದೆ ಕಣೋ, ನೀನು ಇಷ್ಟು ನಂಬುದಲ್ಲ ನಾನು, ಈ ಥರ ನೀನು ಮಾಡ್ಬೋದೇನೋ ನನ್ನನ್ನು, ಛೇ ನೀನು ಈ ಥರ ಅಂತ ನನಗೆ ಗೊತ್ತಿರಲಿಲ್ಲ ಕಣೋ, ನನ್ನ ಪ್ರೀತಿ ಎಲ್ಲ ಮೋಸ ಆಗೋಯ್ತು ಅಂತ ಅಂದ್ಬಿಟ್ಟು ಕನಿಕ ಹೇಳ್ತಿರ್ತಾಳೆ. ಅವಾಗ ಕನಿಕ ಕಾಮತವ್ರನ್ನ ಬಂದು, ಸಾರಿ ಡ್ಯಾಡ್, ನನ್ನಿಂದ ಇಲ್ಲಿ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ ಡ್ಯಾಡ್ ಅಂದಾಗ ಕಾಮತವ್ರು ಏನು ಮಾತಾಡಲ್ಲ, ಸುಮ್ಮನೆ ಇರ್ತಾರೆ. ಆವಾಗ ಅಕ್ಷತಾ, ವೈಭವ್ ನಡಿ ಹೋಗೋಣ ಅಂತಾರೆ. ಅಷ್ಟರಲ್ಲಿ ಭಾಗ್ಯ, ನೋಡು ಅಕ್ಷತಾ, ಇವಾಗ ಒಂದು ನಿಮಿಷ ಸುಮ್ಮನಿರಿ, ವೈಭವ್ ನೋಡು ಇವಾಗ ಇಷ್ಟೆಲ್ಲ ಆಗಿದ್ರು ಕೂಡ ನಾನು ನಿನಗೆ ಇನ್ನೊಂದು ಚಾನ್ಸ್ ಕೊಡ್ತೀನಿ, ನಿನಗೆ ಇನ್ನೊಂದು ಚಾನ್ಸ್ ಇದೆ, ನೀನು ಈ ಮನೆಯಿಂದ ಒಂದು ಬಿಡುಗಾಸು ಕೂಡ ಕನ್ನಿಕಾ ತರಲ್ಲ, ನೀನು ಪ್ರೀತಿ ಅಷ್ಟು ಶುದ್ಧವಾಗಿದ್ದರೆ ನೀನು ಕನ್ನಿಕನ ಮದುವೆ ಮಾಡ್ಕೋ, ನೀವಿಬ್ಬರು ನಿಜವಾಗ್ಲೂ ಪ್ರೀತಿಸ್ತಿದ್ದರೆ ನೀನು ಕನ್ನಿಕನ ಮದುವೆ ಮಾಡ್ಕೋ, ಆದರೆ ಈ ಮನೆಯಿಂದ ಒಂದು ಬಿಡುಗಾಸು ಕೂಡ ನಾವು ಕೊಡಲ್ಲ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾರೆ. ಅವಾಗ ವೈಭವ್ ಏನು ಮಾತಾಡಲ್ಲ, ಸುಮ್ಮನೆ ನಿಂತಿರ್ತಾನೆ. ಅವಾಗ ಅಕ್ಷತಾ, ವೈಭವ್ ನೀನೇನೋ ಅವಳು ₹1 ತರದಂಗೆ ಅವಳನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ನೀನೇನು ಗತ್ಕೆಟ್ ಕೊಟ್ಟಿದ್ದೀನೋ, ನಮ್ಮ ಫ್ಯಾಮಿಲಿಗೆ ನಮ್ಮ ಲೆವೆಲ್ಗೆ ಅಡ್ಜಸ್ಟ್ ಆಗೋ ಹುಡುಗಿಂತ ನಾನು ನಿನಗೆ ಮದುವೆ ಮಾಡ್ತೀನಿ ಕಣೋ, ಬಾರೋ ಇವಳಾಕೋ, ನಿನಗೆ ಏನು ತಿಳಿದ ಮೇಲೆ ಇವಳಾಕೋಬೇಕು ನಿನಗೆ, ಬಾರೋ ಅಂತ ಕನಿಕಾ ವೈಭವ್ನ ಅಕ್ಷತಾ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಕನಿಕಾ ನೋಡ್ಕೊಂಡು ಸುಮ್ಮನೆ ನಿಂತಿರ್ತಾರೆ ಪಾಪ, ಹತ್ಕೊಂಡು ಎಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಷ್ಟು ದೂರ ಹೋದ್ಮೇಲೆ ವೈಭವ್ ಕನಿಕಾ ಅಳ್ತಾ ಇರ್ತಾಳೆ. ಅವಾಗ ಇರು ಕನಿಕಾ ನೋಡೋಣ, ಇನ್ನೂ ಇದೆ ಟೈಮ್ ಇದೆ ನೋಡೋಣ ಇರು ಅಂತ ಅಂದ್ಬಿಟ್ಟು ಭಾಗ್ಯಂಗೆ ಕನಿಕಾ ಸಮಾಧಾನ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ವೈಭವ್ ಅಷ್ಟು ದೂರ ಮುಂದಕ್ಕೆ ಹೋಗಿ ವಾಪಸ್ ಬಂದು, ಇಲ್ಲ ನಾನು ಕನಿಕನೇ ಮದುವೆ ಆಗ್ತೀನಿ, ನನಗೇನು ಬೇಡ, ನನಗೆ ಈ ಮನೆಯಿಂದ ಆಸ್ತಿ ಏನು ದುಡ್ಡು ಆಸ್ತಿ ಏನು ಬೇಡ, ನಾನು ಕನಿಕನ ಮದುವೆ ಆಗ್ತೀನಿ, ನಾನು ಕನಿಕನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀನಿ, ನನಗೇನು ಬೇಡ, ನಾನು ಕನಿಕನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ, ನಾನು ಕನಿಕ ಮದುವೆ ಆಗೇ ಆಗ್ತೀನಿ ಅಂತ ಅಂದ್ಬಿಟ್ಟು ಎಲ್ಲರನ್ನೂ ಕೇಳ್ಕೊತಾನೆ ವೈಭವ್. ಅವಾಗ ಎಲ್ಲರೂ ಖುಷಿಪಡ್ತಾರೆ. ಖುಷಿಪಟ್ಟು ಅವಾಗ ಕನಿಕಾ ಅವ್ರ ಅಪ್ಪನ, ಡ್ಯಾಡ್ ಸಾರಿ ಡ್ಯಾಡ್, ಇದೆಲ್ಲ ನನ್ನಿಂದನೇ ಆಗಿದ್ದು, ಸಾರಿ ಡ್ಯಾಡ್ ಅಂದಾಗ,
ನೋಡು ಕನಿಕಾ, ನೀನು ಏನೇ ಮಾಡಿದರೂ ನೀನು ನನ್ನ ಮಗಳೇ, ಇಲ್ಲ ಅಂತ ಹೇಳಲ್ಲ. ಆದರೆ ನೀನು ಈ ಥರ ಎಲ್ಲ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇನ್ನು ಮುಂದಕ್ಕೆ ಈ ಥರ ತಪ್ಪೆಲ್ಲ ನೀನು ಮಾಡಬೇಡ ಕನಿಕಾ, ಆಯಿತಾ ಅಂದ್ಬಿಟ್ಟು ಕಾಮತ್ತವ್ರು ಹೇಳ್ತಾರೆ. ಇಲ್ಲ ಡ್ಯಾಡ್, ಯಾವುದೇ ಕಾರಣಕ್ಕೂ ನಾನು ಏನು ತಪ್ಪು ಮಾಡಲ್ಲ ಡ್ಯಾಡ್, ನಾನು ಎಲ್ಲರೂ ಹೆಂಗೆ ಹೇಳ್ತಾರೋ ಹಂಗೆ ಕೇಳ್ಕೊಂಡಿರ್ತೀನಿ ಡ್ಯಾಡ್ ಅಂತ ಅಂದ ತಕ್ಷಣ ಅಕ್ಷತನ ಮುಖ ಒಂಥರ ಆಗುತ್ತೆ. ಆವಾಗ ಅದೇನು ಹೇಳ್ತಾರೆ, ಏನು ಅಕ್ಷತಾ, ಏನೋ ಕಂಪ್ಲೇಂಟ್ ಕೊಡಬೇಕು ಅಂತ ಅವಾಗಲೇ ಹೇಳ್ತಿದ್ರಲ್ಲ, ಇವಾಗ ಏನು ಕಂಪ್ಲೇಂಟ್ ಕೊಡ್ತೀರಾ, ಕೊಡಿ, ಇವಾಗ ಯಾರು ತಪ್ಪು ಅಂತ ಗೊತ್ತಾಗುತ್ತೆ, ಕೊಡಿ, ಸತ್ಯ ಈಚೆ ಬರುತ್ತೆ ಅಂತ ಅಂದ್ಬಿಟ್ಟು ಆದಿ ಹೇಳಿದ ತಕ್ಷಣ ಅಕ್ಷತೆ ಏನೋ ಮಾತಾಡಲ್ಲ, ತಲೆ ಬಗ್ಸ್ಕೊಂಡು ನಿಂತಿರ್ತಾಳೆ. ಆಮೇಲೆ ಈ ಕಡೆ ಕಿಶನು ಮತ್ತು ಪೂಜೆ ಎಲ್ಲ ಮುಖ ನೋಡ್ಕೊತಿರ್ತಾರೆ. ಭಾಗ್ಯವ್ರ ಅಪ್ಪ ಅಮ್ಮ ಕೂಡ ಎಲ್ಲರೂ ಅಲ್ಲೇ ಇರ್ತಾರೆ. ಮೀನಾಕ್ಷಿ ಕೂಡ ಏನು ಮಾತಾಡಲ್ಲ. ಆವಾಗ ಆದಿ ಹತ್ರ ಬಂದ್ಬಿಟ್ಟು, ಕನಿಕಾ ಬ್ರೋ, ಸಾರಿ ಬ್ರೋ, ಇಷ್ಟೆಲ್ಲ ನನ್ನಿಂದನೇ ಆಗಿದ್ದು, ದಯವಿಟ್ಟು ಕ್ಷಮಿಸ್ಬಿಡಿ ಬ್ರೋ, ನಾನು ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೆ, ನಾನು ಮದುವೆ ವಿಷಯದಲ್ಲಿ ತಲೆ ಹಾಕಿ ಇವ್ರು ಯಾರು ಹಾಗೆ ಹೀಗೆ ಅಂತೆಲ್ಲ ಅಂದ್ಕೊಂಬಿಟ್ಟಿದ್ದೆ, ದಯವಿಟ್ಟು ಕ್ಷಮಿಸ್ಬಿಡಿ ಬ್ರೋ, ಸಾರಿ ಬ್ರೋ ಅಂತ ಬರ್ತಾಳೆ. ಅಯ್ಯೋ ಲಿಟ್ಲ್ ಡೆವಿಲ್, ಇದೆಲ್ಲ ನಿನಗೆ ಸರಿ ಹೋಗಲ್ಲ, ಸಾರಿ ಗೀರೆಲ್ಲ ನಿನಗೆ ಸರಿ ಹೋಗಲ್ಲ, ಏನಿದ್ರು ನೀನು ಮಾತಾಡ್ತೀಯಲ್ಲ ಅದೇ ಮಾತೇ ಸರಿ, ಅದೇ ಗತ್ತಲೇ ನೀನು ಮಾತಾಡಬೇಕು. ಹೌದು ಮಾಡಿದೆ, ಏನಿವಾಗ, ಇನ್ನು ಮುಂದಕ್ಕೆ ಮಾಡಲ್ಲ ಬಿಡು, ಏನಿವಾಗ ಏನಾಯಿತು, ಈ ಥರ ಎಲ್ಲ ನೀನು ಮಾತಾಡ್ತೀಯಲ್ಲ ಅದೇ ಸರಿ, ಅದೇ ಚೆನ್ನಾಗಿರುತ್ತೆ ಗೊತ್ತಾ ಅಂತ ಅಂದಿದ ತಕ್ಷಣ ಕನಿಕಾ ನಗ್ತಾಳೆ. ಅವಾಗ ಕಾಮತ್ತವ್ರು ಏನೋ ಮಾತಾಡಲ್ಲ, ತಲೆ ಬಗ್ಸ್ಕೊಂಡು ಎಲ್ಲ ಬಾಗಿನ ಮುಖ ನೋಡ್ತಾ ಇರ್ತಾರೆ. ಇವತ್ತು ಎಲ್ಲರೂ ಖುಷಿಯಾಗಿರ್ತಾರೆ. ಆಮೇಲೆ ಕನಿಕಾ ಏನು ಹೇಳ್ತಾಳೆ, ಆದಿ ಬ್ರೋ, ನಾನು ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಏನು ಏನು ಕನಿಕಾ ಅಂತ ಅಂದ್ಬಿಟ್ಟು ಆದಿ ಕನಿಕನ್ ಕೇಳ್ತಾರೆ. ಏನಿಲ್ಲ ಬ್ರೋ, ನನ್ನ ಪಾಲಿಗೆ ನೀನು ಕೊಟ್ಟಿದ್ದಲ್ಲ, ನನ್ನ ಹೆಸರು ನೀನು ಬರ್ಕೊಟ್ಟಿದ್ದಲ್ಲ ಆಸ್ತಿ ಎಲ್ಲ, ಅದೆಲ್ಲ ನನಗೇನು ಬೇಡ ಬ್ರೋ, ಅದನ್ನೆಲ್ಲ ನಾನು ಕಿಶನ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತಾಳೆ. ಕಿಶನ್ಗೆ ಶಾಕ್ ಆಗ್ಬಿಟ್ಟು ಬಾಯಿ ಬಿಟ್ಕೊಂಡು ನೋಡ್ತಿರ್ತಾನೆ. ಅವಾಗ ಏನು ಹೇಳ್ತಿದ್ಯಾ ಕನಿಕಾ ನೀನು ಅಂತ ಅಂದ್ಬಿಟ್ಟು ಆದಿ ಕೇಳಿದಾಗ, ಹೌದು ಬ್ರೋ, ನನ್ನ ನನಗೇನೇನು ಆಸ್ತಿ ಬರ್ಕೊಟ್ಟಿದ್ರಲ್ಲ ಅದೆಲ್ಲ ನಾನು ಕಿಶನ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ, ಅವ್ನು ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಕನಿಕಾ ಹೇಳ್ತಾಳೆ. ಕಿಶನ್ ಕೂಡ ಎಲ್ಲರೂ ಖುಷಿಯಾಗಿರ್ತಾರೆ. ಅಂತಿಮ ಸಂಚಿಕೆಯಲ್ಲಿ ಭಾಗ 1ನೇದು ಅಧ್ಯಾಯ ಇವಾಗ ಮುಗ್ದಿದೆ ಸ್ನೇಹಿತರೆ. ಇವತ್ತು ಭಾಗ್ಯಲಕ್ಷ್ಮಿ ಎಂಡ್ ಆಗಿದೆ. ಯಾರ್ಯಾರು ಬೇಜಾರಾಗಿದೆ, ನನಗಂತೂ ತುಂಬಾ ಬೇಜಾರಾಗಿದೆ. ನೋಡೋಣ, ಬೇರೆ ಧಾರಾವಾಹಿಗಳನ್ನ ನಾನು ವಿಡಿಯೋ ಆಗ್ತಾಯಿದ್ದೀನಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಏಕೆಂದರೆ ಒಂದು ಹೆಣ್ಮಗಳು ಮುಂದುವರಿಬೇಕಂದ್ರೆ ನಿಮ್ಮಂಥವ್ರ ಸಪೋರ್ಟ್ ತುಂಬಾ ಮುಖ್ಯ ಸ್ನೇಹಿತರೆ, ದಯವಿಟ್ಟು ಸಪೋರ್ಟ್ ಮಾಡಿ. ಮತ್ತು ಭಾಗ 2ನ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಪ್ಲೀಸ್ ವಿಡಿಯೋ ನೋಡಿ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟು ವರ್ಷದಿಂದ ಈ ಧಾರಾವಾಹಿ ಬರ್ತಾಯಿತ್ತು, ನಿಜವಾಗ್ಲೂ ಭಾಗಿನ ಥರ ಹೆಣ್ಮಕ್ಳು ನಮ್ಮನೆಗಳಲ್ಲೂ ಇದ್ದಾರೆ ಅನ್ನೋ ಥರ ಫೀಲೇ ಬರ್ತಾಯಿತ್ತು. ಅವ್ರಿಗೆಲ್ಲ ಒಳ್ಳೇದಾಗಬೇಕು, ನಾವೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಇವಾಗ ಭಾಗ್ಯಲಕ್ಷ್ಮಿ ಮುಗಿತಾ ಇದೆ ಅಂದಾಗ ತುಂಬಾ ಬೇಜಾರಾಗ್ತಾಯಿದೆ ನನಗೆ. ಈ ಧಾರಾವಾಹಿ ಮುಗಿತಿದ್ದಾಗ ಈ ಧಾರಾವಾಹಿನ ನನ್ನ ಮೈಂಡಲ್ಲೇ ನೋಡಿ, ಇವಾಗ ಅರ್ಧ ಗಂಟೆ ಆಗಲಿ, 15 ನಿಮಿಷ ಆಗಲಿ, 18 ನಿಮಿಷ ಆಗಲಿ, ಇದು ಒಂದು ಎಪಿಸೋಡ್ ನೋಡ್ಬಿಟ್ಟು ನಾವು ಏನು ಬರ್ಕೊಂಡಲ್ಲೇ ಬರೀ ಮೈಂಡಲ್ಲಿ ಇಟ್ಕೊಂಡು ನಾನು ಗೊತ್ತಿರೋ ಮಟ್ಟಿಗೆ ತಿಳಿಸ್ಕೊಡ್ತೀನಿ ಅಂದರೆ ಅದ್ರ ಬಗ್ಗೆ ನನ್ನ ಮನಸ್ಸಲ್ಲಿ ಎಷ್ಟು ಆಳವಾಗಿ ಬೇರೆಯವರು ಇದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಅಂದರೆ ಒಂದು ಒಂದು ಜಾಗದಲ್ಲಿ ನಿಂತ್ಕೊಂಡು ನಾವು ಯೋಚನೆ ಮಾಡಿದಾಗ, ಒಂದು ಹೆಣ್ಣು ಮುಂದೆ ಬರಬೇಕು ಅಂದಾಗ ಅವರೆಲ್ಲರಿಗೂ ನಾವು ಸಪೋರ್ಟ್ ಮಾಡಬೇಕು ಅಂತ ನಾವು ಅಂದ್ಕೋಬೇಕು. ಅದರಿಂದ ಇವತ್ತಿಂದು ಅಂತಿಮ ಸಂಚಿಕೆ ಭಾಗ 1 ಮುಗಿದಿದೆ. ಭಾಗ 2 ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಈ ಭಾಗ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹೊಸ ಧಾರಾವಾಹಿ ಮಾಡಬೇಕಾದ್ರೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ದಯವಿಟ್ಟು ಸಪೋರ್ಟ್ ಮಾಡಿ. ಯಾರ್ಯಾರು ವಿಡಿಯೋ ನೋಡಿದ್ದೀರಾ, ಸಬ್ಸ್ಕ್ರೈಬ್ ಆಗಿದ್ದೀರಾ, ಸಪೋರ್ಟ್ ಮಾಡಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ಇದೇ ಥರ ಸಪೋರ್ಟ್ ಮಾಡಿ. ಮತ್ತು ನಿಮಗೂ ಭಾಗ್ಯಲಕ್ಷ್ಮಿ ಇಷ್ಟ ಆಗಿತ್ತಾ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.